ಆಗಿದೆ. ಟೋಟಲ್ 46 ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಲ್ಬಣ ಆಗಿದೆ. ಔರಾದ್, ಕಮಲಾನಗರ, ಭಾಲ್ಕಿ ತಾಲೂಕಿನಲ್ಲಿ ಈ ಅಭಾವ ಕಾಣಿಸಿಕೊಂಡಿದೆ. ಕೆಲವು ಹಳ್ಳಿಗಳಲ್ಲಿ ಟ್ಯಾಂಕರ್ಗಳ ಮೂಲಕವೇ ಈಗ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ಇದು ಕುಡಿಯುವ ನೀರಿಗೆ ಸಮಸ್ಯೆ ಉಲ್ಬಣಗೊಂಡಿರುವಂತದ್ದು ನೋಡಿ. ಈಗಾಗಲೇ ಪಾಪ ಅಲ್ಲಿ ಮಹಿಳೆಯರು, ಮಕ್ಕಳು ಕೊಡಗಳನ್ನು ಹಿಡ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಗಡಿ ಜಿಲ್ಲೆ ಬೀದರಲ್ಲಿ ಬೇಸಿಗೆಗೂ ಮುನ್ನ ಈಗಾಗಲೇ ಅಲ್ಲಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಎಷ್ಟು ಊರುಗಳಲ್ಲಿ ಮುಂಬರುವ ದಿನಗಳಲ್ಲಿ ಮಾರ್ಚ್ ಏಪ್ರಿಲ್ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಅವರನ್ನ ಕೇಳೋಣ. ಸರ್, ಈಗಾಗಲೇ ಪ್ರತಿ ವರ್ಷ ಬೇಸಿಗೆ ಬಂದರೂ ಸಾಕು ಔರಾದು, ಭಾಲ್ಕಿ, ಬಸವ ಕಲ್ಯಾಣ ನೂರಾರು ಹಳ್ಳಿಗಳಲ್ಲಿ ಏಪ್ರಿಲ್, ಮೇ, ಮಾರ್ಚ್ ತಿಂಗಳಲ್ಲಿ, ಮುಂದಿನ ತಿಂಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾವ ಸರ್. ಅಂದ್ರೆ ಈ ಬಾರಿ ಏನ್ ಪ್ಲಾನ್ ಮಾಡ್ಕೊಂಡ್ರಿ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು, ಜನ ಬಾವಿಗೆ, ಕೊಳವೆ ಬಾವಿಗೆ, ಹೊಲ ಗದ್ದೆಗಳಿಗೆ ಹೋಗ್ಲಾರ್ದಪ್ಪ ಏನೊಂದು ಪ್ಲಾನ್ ಮಾಡಿರಿ ಸರ್ ಮಾಸ್ಟರ್? ನಮ್ಮ ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಸುಮಾರು 46 ಗ್ರಾಮದಲ್ಲಿ ಸಮಸ್ಯೆ ಆಗಬಹುದಂತ ನಮ್ದು ಒಂದು ಅಂದಾಜು ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಆ ಗ್ರಾಮಗಳಲ್ಲಿ ಮುಂಚಿತವಾಗ್ಲೇನೆ ಬೋರ್ವೆಲ್ ಐಡೆಂಟಿಫೈ ಮಾಡಿ ಅಲ್ಲಿ ಹೈರಿಂಗ್ ಆಫ್ ದ ಬೋರ್ವೆಲ್ ಕೂಡ ಮಾಡ್ತಾ ಇದೀವಿ. ಜೊತೆಗೆ ಟ್ಯಾಂಕರ್ ಸಮಸ್ಯೆ ಇದ್ರೆ ಟ್ಯಾಂಕರ್ಗಳು ಕೂಡ ಟೆಂಡರ್ ಮುಖಾಂತರ ಕರೆದಿ ಐಡೆಂಟಿಫೈ ಮಾಡಿ ಇಡ್ತಾ ಇದೀವಿ. ಕಳೆದ ವರ್ಷ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು 90 ಗ್ರಾಮಗಳಲ್ಲಿ ಈ ಸಮಸ್ಯೆ ಆಗಿತ್ತು. ಅದರಲ್ಲಿ 18 ಗ್ರಾಮಗಳಲ್ಲಿ ನಾವು ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡಿದೀವಿ. ಹಾಗೂ 98 ಬೋರ್ವೆಲ್ ಕೂಡ ಪ್ರೈವೇಟ್ ಬೋರ್ವೆಲ್ ಹೈರ್ ಮಾಡಿದೀವಿ. ಸೊ ಈ ವರ್ಷನೂ ಕೂಡ ಆ ನಿಟ್ಟಿನಲ್ಲಿ ಮುಂಚಿತವಾಗಲೇ ನಾವು ಪ್ರೈವೇಟ್ ಬೋರ್ವೆಲ್ಗಳು ಕೂಡ ಐಡೆಂಟಿಫೈ ಮಾಡಿ ಇಡ್ತೀವಿ. ಹಾಗೂ ಟ್ಯಾಂಕರ್ಗಳು ಕೂಡ ಟೆಂಡರ್ ಮುಖಾಂತರ ಐಡೆಂಟಿಫೈ ಮಾಡಿ ಇಡ್ತೀವಿ. ಮತ್ತೆ ಎಲ್ಲಿ ಸಮಸ್ಯೆ ಆಗತ್ತೆ ಅಲ್ಲಿ ನಾವು ಈಗ ಸದ್ಯ ಆಸ್ ಆಫ್ ನಾವು ಶಿವಂಪುರ್ ತಾಂಡ ಅಂತ ಒಂದು ಮುರ್ಕಿ ಗ್ರಾಮ ಪಂಚಾಯತ್ ಕಮಲನಗರ್ ತಾಲೂಕಲ್ಲಿ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡ್ತಾ ಇದ್ದೀವಿ. 50-60 ಖಾಸಗಿ ಬೋರ್ವೆಲ್ಗಳನ್ನು ಐಡೆಂಟಿಫೈ ಮಾಡಿ ಇಡ್ತೀವಿ. ಹಾಗೂ ಒಂದು 10-15 ಟ್ಯಾಂಕರ್ ಸಪ್ಲೈ ಕೂಡ ಮಾಡಬಹುದಾಗತ್ತೆ ಆ ಗ್ರಾಮಗಳಲ್ಲಿ. ಅಲ್ಲೂ ಕೂಡ ನಾವು ಐಡೆಂಟಿಫೈ ಮಾಡಿ ಇಡ್ತೀವಿ. ಜೊತೆಗೆ ಜನರಿಗೆ ಟೋಟಲ್ 46 ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಲ್ಬಣ ಆಗಿದೆ. ಔರಾದ್, ಕಮಲಾನಗರ, ಭಾಲ್ಕಿ ತಾಲೂಕಿನಲ್ಲಿ ಈ ಅಭಾವ ಕಾಣಿಸಿಕೊಂಡಿದೆ. ಕೆಲವು ಹಳ್ಳಿಗಳಲ್ಲಿ ಟ್ಯಾಂಕರ್ಗಳ ಮೂಲಕವೇ ಈಗ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ಇದು ಕುಡಿಯುವ ನೀರಿಗೆ ಸಮಸ್ಯೆ ಉಲ್ಬಣಗೊಂಡಿರುವಂತದ್ದು ನೋಡಿ. ಈಗಾಗಲೇ ಪಾಪ ಅಲ್ಲಿ ಮಹಿಳೆಯರು, ಮಕ್ಕಳು ಕೊಡಗಳನ್ನು ಹಿಡ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಗಡಿ ಜಿಲ್ಲೆ ಬೀದರಲ್ಲಿ ಬೇಸಿಗೆಗೂ ಮುನ್ನ ಈಗಾಗಲೇ ಅಲ್ಲಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಎಷ್ಟು ಊರುಗಳಲ್ಲಿ ಮುಂಬರುವ ದಿನಗಳಲ್ಲಿ ಮಾರ್ಚ್ ಏಪ್ರಿಲ್ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಅವರನ್ನ ಕೇಳೋಣ. ಸರ್, ಈಗಾಗಲೇ ಪ್ರತಿ ವರ್ಷ ಬೇಸಿಗೆ ಬಂದರೂ ಸಾಕು ಔರಾದು, ಭಾಲ್ಕಿ, ಬಸವ ಕಲ್ಯಾಣ ನೂರಾರು ಹಳ್ಳಿಗಳಲ್ಲಿ ಏಪ್ರಿಲ್, ಮೇ, ಮಾರ್ಚ್ ತಿಂಗಳಲ್ಲಿ, ಮುಂದಿನ ತಿಂಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾವ ಸರ್. ಅಂದ್ರೆ ಈ ಬಾರಿ ಏನ್ ಪ್ಲಾನ್ ಮಾಡ್ಕೊಂಡ್ರಿ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು, ಜನ ಬಾವಿಗೆ, ಕೊಳವೆ ಬಾವಿಗೆ, ಹೊಲ ಗದ್ದೆಗಳಿಗೆ ಹೋಗ್ಲಾರ್ದಪ್ಪ ಏನೊಂದು ಪ್ಲಾನ್ ಮಾಡಿರಿ ಸರ್ ಮಾಸ್ಟರ್? ನಮ್ಮ ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಸುಮಾರು 46 ಗ್ರಾಮದಲ್ಲಿ ಸಮಸ್ಯೆ ಆಗಬಹುದಂತ ನಮ್ದು ಒಂದು ಅಂದಾಜು ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಆ ಗ್ರಾಮಗಳಲ್ಲಿ ಮುಂಚಿತವಾಗ್ಲೇನೆ ಬೋರ್ವೆಲ್ ಐಡೆಂಟಿಫೈ ಮಾಡಿ ಅಲ್ಲಿ ಹೈರಿಂಗ್ ಆಫ್ ದ ಬೋರ್ವೆಲ್ ಕೂಡ ಮಾಡ್ತಾ ಇದೀವಿ. ಜೊತೆಗೆ ಟ್ಯಾಂಕರ್ ಸಮಸ್ಯೆ ಇದ್ರೆ ಟ್ಯಾಂಕರ್ಗಳು ಕೂಡ ಟೆಂಡರ್ ಮುಖಾಂತರ ಕರೆದಿ ಐಡೆಂಟಿಫೈ ಮಾಡಿ ಇಡ್ತಾ ಇದೀವಿ. ಕಳೆದ ವರ್ಷ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು 90 ಗ್ರಾಮದಲ್ಲಿ ಈ ಸಮಸ್ಯೆ ಆಗಿತ್ತು. ಅದರಲ್ಲಿ 18 ಗ್ರಾಮಗಳಲ್ಲಿ ನಾವು ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡಿದೀವಿ. ಹಾಗೂ 98 ಬೋರ್ವೆಲ್ ಕೂಡ ಪ್ರೈವೇಟ್ ಬೋರ್ವೆಲ್ ಹೈರ್ ಮಾಡಿದೀವಿ. ಸೊ ಈ ವರ್ಷನೂ ಕೂಡ ಆ ನಿಟ್ಟಿನಲ್ಲಿ ಮುಂಚಿತವಾಗಲೇ ನಾವು ಪ್ರೈವೇಟ್ ಬೋರ್ವೆಲ್ಗಳು ಕೂಡ ಐಡೆಂಟಿಫೈ ಮಾಡಿ ಇಡ್ತೀವಿ. ಹಾಗೂ ಟ್ಯಾಂಕರ್ಗಳು ಕೂಡ ಟೆಂಡರ್ ಮುಖಾಂತರ ಐಡೆಂಟಿಫೈ ಮಾಡಿ ಇಡ್ತೀವಿ. ಮತ್ತೆ ಎಲ್ಲಿ ಸಮಸ್ಯೆ ಆಗತ್ತೆ ಅಲ್ಲಿ ನಾವು ಈಗ ಸದ್ಯ ಆಸ್ ಆಫ್ ನಾವು ಶಿವಂಪುರ್ ತಾಂಡ ಅಂತ ಒಂದು ಮುರ್ಕಿ ಗ್ರಾಮ ಪಂಚಾಯತ್ ಕಮಲನಗರ್ ತಾಲೂಕಲ್ಲಿ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡ್ತಾ ಇದ್ದೀವಿ. 50-60 ಖಾಸಗಿ ಬೋರ್ವೆಲ್ಗಳನ್ನು ಐಡೆಂಟಿಫೈ ಮಾಡಿ ಇಡ್ತೀವಿ. ಹಾಗೂ ಒಂದು 10-15 ಟ್ಯಾಂಕರ್ ಸಪ್ಲೈ ಕೂಡ ಮಾಡಬಹುದಾಗತ್ತೆ ಆ ಗ್ರಾಮಗಳಲ್ಲಿ. ಅಲ್ಲೂ ಕೂಡ ನಾವು ಐಡೆಂಟಿಫೈ ಮಾಡಿ ಇಡ್ತೀವಿ. ಜೊತೆಗೆ ಜನರಿಗೆ ಟೋಟಲ್ 46 ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಲ್ಬಣ ಆಗಿದೆ. ಔರಾದ್, ಕಮಲಾನಗರ, ಭಾಲ್ಕಿ ತಾಲೂಕಿನಲ್ಲಿ ಈ ಅಭಾವ ಕಾಣಿಸಿಕೊಂಡಿದೆ. ಕೆಲವು ಹಳ್ಳಿಗಳಲ್ಲಿ ಟ್ಯಾಂಕರ್ಗಳ ಮೂಲಕವೇ ಈಗ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ಇದು ಕುಡಿಯುವ ನೀರಿಗೆ ಸಮಸ್ಯೆ ಉಲ್ಬಣಗೊಂಡಿರುವಂತದ್ದು ನೋಡಿ. ಈಗಾಗಲೇ ಪಾಪ ಅಲ್ಲಿ ಮಹಿಳೆಯರು, ಮಕ್ಕಳು ಕೊಡಗಳನ್ನು ಹಿಡ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ.
ಗಡಿ ಜಿಲ್ಲೆ ಬೀದರಲ್ಲಿ ಬೇಸಿಗೆಗೂ ಮುನ್ನ ಈಗಾಗಲೇ ಅಲ್ಲಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಎಷ್ಟು ಊರುಗಳಲ್ಲಿ ಮುಂಬರುವ ದಿನಗಳಲ್ಲಿ ಮಾರ್ಚ್ ಏಪ್ರಿಲ್ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಅವರನ್ನ ಕೇಳೋಣ. ಸರ್, ಈಗಾಗಲೇ ಪ್ರತಿ ವರ್ಷ ಬೇಸಿಗೆ ಬಂದರೂ ಸಾಕು ಔರಾದು, ಭಾಲ್ಕಿ, ಬಸವ ಕಲ್ಯಾಣ ನೂರಾರು ಹಳ್ಳಿಗಳಲ್ಲಿ ಏಪ್ರಿಲ್, ಮೇ, ಮಾರ್ಚ್ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾವ ಸರ್. ಅಂದ್ರೆ ಈ ಬಾರಿ ಏನ್ ಪ್ಲಾನ್ ಮಾಡ್ಕೊಂಡ್ರೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು, ಜನ ಬಾವಿಗೆ, ಕೊಳವೆ ಬಾವಿಗೆ, ಹೊಲ ಗದ್ದೆಗಳಿಗೆ ಹೋಗ್ಲಾರ್ದಪ್ಪ ಏನೊಂದು ಪ್ಲಾನ್ ಮಾಡಿರಿ ಸರ್ ಮಾಸ್ಟರ್? ನಮ್ಮ ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಸುಮಾರು 46 ಗ್ರಾಮದಲ್ಲಿ ಸಮಸ್ಯೆ ಆಗಬಹುದಂತ ನಮ್ದು ಒಂದು ಅಂದಾಜು ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಆ ಗ್ರಾಮಗಳಲ್ಲಿ ಮುಂಚಿತವಾಗ್ಲೇನೆ ಬೋರ್ವೆಲ್ ಐಡೆಂಟಿಫೈ ಮಾಡಿ ಅಲ್ಲಿ ಹೈರಿಂಗ್ ಆಫ್ ದ ಬೋರ್ವೆಲ್ ಕೂಡ ಮಾಡ್ತಾ ಇದೀವಿ. ಜೊತೆಗೆ ಟ್ಯಾಂಕರ್ ಸಮಸ್ಯೆ ಇದ್ರೆ ಟ್ಯಾಂಕರ್ಗಳು ಕೂಡ ಟೆಂಡರ್ ಮುಖಾಂತರ ಕರೆದಿ ಐಡೆಂಟಿಫೈ ಮಾಡಿ ಇಡ್ತಾ ಇದೀವಿ. ಕಳೆದ ವರ್ಷ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು 90 ಗ್ರಾಮಗಳಲ್ಲಿ ಈ ಸಮಸ್ಯೆ ಆಗಿತ್ತು. ಅದರಲ್ಲಿ 18 ಗ್ರಾಮಗಳಲ್ಲಿ ನಾವು ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡಿದೀವಿ. ಹಾಗೂ 98 ಬೋರ್ವೆಲ್ ಕೂಡ ಪ್ರೈವೇಟ್ ಬೋರ್ವೆಲ್ ಹೈರ್ ಮಾಡಿದೀವಿ. ಸೊ ಈ ವರ್ಷನೂ ಕೂಡ ಆ ನಿಟ್ಟಿನಲ್ಲಿ ಮುಂಚಿತವಾಗಲೇ ನಾವು ಪ್ರೈವೇಟ್ ಬೋರ್ವೆಲ್ಗಳು ಕೂಡ ಐಡೆಂಟಿಫೈ ಮಾಡಿ ಇಡ್ತೀವಿ. ಹಾಗೂ ಟ್ಯಾಂಕರ್ಗಳು ಕೂಡ ಟೆಂಡರ್ ಮುಖಾಂತರ ಐಡೆಂಟಿಫೈ ಮಾಡಿ ಇಡ್ತೀವಿ. ಮತ್ತೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲಿ ನಾವು ಈಗ ಸದ್ಯ ಆಸ್ ಆಫ್ ನಾವು ಶಿವಂಪುರ್ ತಾಂಡ ಅಂತ ಒಂದು ಮುರ್ಕಿ ಗ್ರಾಮ ಪಂಚಾಯತ್ ಕಮಲನಗರ್ ತಾಲೂಕಲ್ಲಿ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡ್ತಾ ಇದ್ದೀವಿ. 50-60 ಖಾಸಗಿ ಬೋರ್ವೆಲ್ಗಳನ್ನು ಐಡೆಂಟಿಫೈ ಮಾಡಿ ಇಡ್ತೀವಿ. ಹಾಗೂ ಒಂದು 10-15 ಟ್ಯಾಂಕರ್ ಸಪ್ಲೈ ಕೂಡ ಮಾಡಬಹುದಾಗತ್ತೆ ಆ ಗ್ರಾಮಗಳಲ್ಲಿ. ಅಲ್ಲೂ ಕೂಡ ನಾವು ಐಡೆಂಟಿಫೈ ಮಾಡಿ ಇಡ್ತೀವಿ. ಜೊತೆಗೆ ಜನರಿಗೆ ಟೋಟಲ್ 46 ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಲ್ಬಣ ಆಗಿದೆ. ಔರಾದ್, ಕಮಲಾನಗರ, ಭಾಲ್ಕಿ ತಾಲೂಕಿನಲ್ಲಿ ಈ ಅಭಾವ ಕಾಣಿಸಿಕೊಂಡಿದೆ. ಕೆಲವು ಹಳ್ಳಿಗಳಲ್ಲಿ ಟ್ಯಾಂಕರ್ಗಳ ಮೂಲಕವೇ ಈಗ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ಇದು ಕುಡಿಯುವ ನೀರಿಗೆ ಸಮಸ್ಯೆ ಉಲ್ಬಣಗೊಂಡಿರುವಂತದ್ದು ನೋಡಿ. ಈಗಾಗಲೇ ಪಾಪ ಅಲ್ಲಿ ಮಹಿಳೆಯರು, ಮಕ್ಕಳು ಕೊಡಗಳನ್ನು ಹಿಡ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಗಡಿ ಜಿಲ್ಲೆ ಬೀದರಲ್ಲಿ ಬೇಸಿಗೆಗೂ ಮುನ್ನ ಈಗಾಗಲೇ ಅಲ್ಲಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಎಷ್ಟು ಊರುಗಳಲ್ಲಿ ಮುಂಬರುವ ದಿನಗಳಲ್ಲಿ ಮಾರ್ಚ್ ಏಪ್ರಿಲ್ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಅವರನ್ನ ಕೇಳೋಣ. ಸರ್, ಈಗಾಗಲೇ ಪ್ರತಿ ವರ್ಷ ಬೇಸಿಗೆ ಬಂದರೂ ಸಾಕು ಔರಾದು, ಭಾಲ್ಕಿ, ಬಸವ ಕಲ್ಯಾಣ ನೂರಾರು ಹಳ್ಳಿಗಳಲ್ಲಿ ಏಪ್ರಿಲ್, ಮೇ, ಮಾರ್ಚ್ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾವ ಸರ್. ಅಂದ್ರೆ ಈ ಬಾರಿ ಏನ್ ಪ್ಲಾನ್ ಮಾಡ್ಕೊಂಡ್ರೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು, ಜನ ಬಾವಿಗೆ, ಕೊಳವೆ ಬಾವಿಗೆ, ಹೊಲ ಗದ್ದೆಗಳಿಗೆ ಹೋಗ್ಲಾರ್ದಪ್ಪ ಏನೊಂದು ಪ್ಲಾನ್ ಮಾಡಿರಿ ಸರ್ ಮಾಸ್ಟರ್? ನಮ್ಮ ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಸುಮಾರು 46 ಗ್ರಾಮದಲ್ಲಿ ಸಮಸ್ಯೆ ಆಗಬಹುದಂತ ನಮ್ದು ಒಂದು ಅಂದಾಜು ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಆ ಗ್ರಾಮಗಳಲ್ಲಿ ಮುಂಚಿತವಾಗ್ಲೇನೆ ಬೋರ್ವೆಲ್ ಐಡೆಂಟಿಫೈ ಮಾಡಿ ಅಲ್ಲಿ ಹೈರಿಂಗ್ ಆಫ್ ದ ಬೋರ್ವೆಲ್ ಕೂಡ ಮಾಡ್ತಾ ಇದೀವಿ. ಜೊತೆಗೆ ಟ್ಯಾಂಕರ್ ಸಮಸ್ಯೆ ಇದ್ರೆ ಟ್ಯಾಂಕರ್ಗಳು ಕೂಡ ಟೆಂಡರ್ ಮುಖಾಂತರ ಕರೆದಿ ಐಡೆಂಟಿಫೈ ಮಾಡಿ ಇಡ್ತಾ ಇದೀವಿ. ಕಳೆದ ವರ್ಷ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು 90 ಗ್ರಾಮದಲ್ಲಿ ಈ ಸಮಸ್ಯೆ ಆಗಿತ್ತು. ಅದರಲ್ಲಿ 18 ಗ್ರಾಮಗಳಲ್ಲಿ ನಾವು ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡಿದೀವಿ. ಹಾಗೂ 98 ಬೋರ್ವೆಲ್ ಕೂಡ ಪ್ರೈವೇಟ್ ಬೋರ್ವೆಲ್ ಹೈರ್ ಮಾಡಿದೀವಿ. ಸೊ ಈ ವರ್ಷನೂ ಕೂಡ ಆ ನಿಟ್ಟಿನಲ್ಲಿ ಮುಂಚಿತವಾಗಲೇ ನಾವು ಪ್ರೈವೇಟ್ ಬೋರ್ವೆಲ್ಗಳು ಕೂಡ ಐಡೆಂಟಿಫೈ ಮಾಡಿ ಇಡ್ತೀವಿ. ಹಾಗೂ ಟ್ಯಾಂಕರ್ಗಳು ಕೂಡ ಟೆಂಡರ್ ಮುಖಾಂತರ ಐಡೆಂಟಿಫೈ ಮಾಡಿ ಇಡ್ತೀವಿ. ಮತ್ತೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲಿ ನಾವು ಈಗ ಸದ್ಯ ಆಸ್ ಆಫ್ ನಾವು ಶಿವಂಪುರ್ ತಾಂಡ ಅಂತ ಒಂದು ಮುರ್ಕಿ ಗ್ರಾಮ ಪಂಚಾಯತ್ ಕಮಲನಗರ್ ತಾಲೂಕಲ್ಲಿ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡ್ತಾ ಇದ್ದೀವಿ. 50-60 ಖಾಸಗಿ ಬೋರ್ವೆಲ್ಗಳನ್ನು ಐಡೆಂಟಿಫೈ ಮಾಡಿ ಇಡ್ತೀವಿ. ಹಾಗೂ ಒಂದು 10-15 ಟ್ಯಾಂಕರ್ ಸಪ್ಲೈ ಕೂಡ ಮಾಡಬಹುದಾಗತ್ತೆ ಆ ಗ್ರಾಮಗಳಲ್ಲಿ. ಅಲ್ಲೂ ಕೂಡ ನಾವು ಐಡೆಂಟಿಫೈ ಮಾಡಿ ಇಡ್ತೀವಿ. ಜೊತೆಗೆ ಜನರಿಗೆ